ನನ್ನ ಹೆಸರು ನಾಗೇಶ್ ಅಂತ ಹೇಳಿ, ಆಲ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಮಿ ನ್ಯಾಷನಲ್ ಪ್ರೆಸಿಡೆಂಟ್ ನಾಗೇಶ್ ಅಂತ ಹೇಳಿ. ಇವತ್ತು ನಾವು ಮಾರುತಿ ಗಾರ್ಡನ್ ಮಹದೇವಪುರ ಕಾನ್ಸ್ಟಿಟ್ಯೂಷನ್ ಒಳಗಡೆ ಇದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರಿ ಅನುಮತಿ ಪಡೆದೆ ಹತ್ರ ಅಂದರೆ ಒಂದು 30 ಬಿಲ್ಡಿಂಗ್ ಕಟ್ತಾಯಿದ್ದಾರೆ, ಕಮರ್ಷಿಯಲ್ ಬಿಲ್ಡಿಂಗ್ಸು. ಯಾಕೆ ಇವರು ಕಮರ್ಷಿಯಲ್ ಬಿಲ್ಡಿಂಗ್ ಯಾವುದೇ ಥರ ಪರ್ಮಿಷನ್ ತೊಗೊಳ್ದೆ ಕಟ್ತಾಯಿದ್ರು ಅಂತ ಹೇಳಿ ನಾವು AW ಪ್ರಶ್ನೆ ಮಾಡಿದ ಮೇಲೆ ಅವ್ರು ಹೇಳ್ತಾರೆ, ನಾವು ಇದು ಬಗ್ಗೆ ವಿಚಾರಣೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿ. ನಾವು ಈಗಾಗಲೇ 1.5 ತಿಂಗಳಾಯಿತು ಕಂಪ್ಲೇಂಟ್ ಕೊಟ್ಟು, ಯಾಕೆ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಕೇಳಿದರೆ ಅವರು ಹೇಳೋದು ಒಂದೇ ಮಾತು, ಇವತ್ತಾಗುತ್ತೆ, ನಾಳೆ ಇವತ್ತಿಲ್ಲ ನಾಳೆ ಹೋಗ್ತೀವಿ ಇವತ್ತು ಹೋಗ್ತೀವಿ ಅಂತ ಹೇಳಿ ಸುಮ್ಮನೆ ಕಥೆಗಳು ಹೇಳ್ತಾನೆ ಇದ್ದಾರೆ. ಫಸ್ಟ್ ಆಫ್ ಆಲ್ BBMP ಅಂದ್ರೇ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತ ಅರ್ಥ. ಈ BBMPಲ್ಲಿರೋ AE ಬಂದು ಜಗದೀಶ್ ಅಂತ ಹೇಳಿ, AW ಬಂದು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ, AA ಇವರೆಲ್ಲ ಬಂದು ಯಾರು ಬಿಲ್ಡಿಂಗ್ ಯಾರು ಕಟ್ತಾ ಇದ್ದಾರೆ, ಅವರು ಯಾರು ಓನರ್ಸ್ ಹತ್ರ ಶಾಮೀಲಾಗಿ ಅವ್ರ ಪರವಾಗಿ ನಿಂತ್ಕೊಂಡು ಏನು ಅನ್ಯಾಯ ಆಗ್ತದೆ ಈ ಜುನ್ಸಂದ್ರದಲ್ಲಿ, ಏನು ಇಲ್ಲಿಗಲ್ ಕೆಲಸ ಏನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾವು ಹೋಗಿ ಪ್ರಶ್ನೆ ಮಾಡೋ ಟೈಮಲ್ಲಿ ಏನಂತ ಹೇಳ್ತಾರೆ, ನಾವು ಸ್ಟಾಪ್ ಮಾಡಿಸ್ತಾ ಇದ್ದೀವಿ, ಹಂಗೆ ಮಾಡಿಸ್ತಾ ಇದ್ದೀವಿ, ಹಿಂಗೆ ಮಾಡಿಸ್ತಾ ಅಂತ ಸುಮ್ಮನೆ ಕಾಗರಿಸ್ತಾ ಇದ್ದಾರೆ. ಎಷ್ಟು ಸತಿ ಹೇಳಿದ್ರೂ ಅವ್ರಿಗೆ ಬುದ್ಧಿ ಬರ್ತಾಯಿಲ್ಲ. ಇವಾಗ ರೀಸೆಂಟಾಗಿ ನಮಗೆ ಬಂದಿರೋ ಸುದ್ದಿ ಏನಂತ ಹೇಳಿದ್ರೆ, ನಿನ್ನೆ ಶ್ರೀನಿವಾಸ ಮೂರ್ತಿ ಜಗದೀಶ್ ಅವರು ಇವರೆಲ್ಲ ಯಾರು ಬಿಲ್ಡರ್ಸ್ ಯಾರು ನ್ಯೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಇವರೆಲ್ಲ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಒಂದು ಐಷಾರಾಮಿ ಹೋಟ್ಲಲ್ಲಿ ಮೀಟಿಂಗ್ ಮಾಡಿದ್ದಾನೆ ಅಂತ ನಮಗೆ ವಿಷಯ ಬಂತು. ಇದು ತಿಳಿದ ಮೇಲೆ ನಾವು ಬಂದು ಕನ್ಸ್ಟ್ರಕ್ಷನ್ ಹತ್ರ ಬಂದು ಸ್ಟಾಪ್ ಮಾಡೋಕ್ಕೆ ಬಂದಿದ್ದೀವಿ. ಆದ್ರೂ ಸ್ಟಾಪ್ ಮಾಡೋಕ್ಕೆ ಬಂದಿರೋ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ. ನಾವು ಇದೇ ಜಾಗದಿಂದ ನಾವು AW ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸೋಣ ಅಂತ ಹೇಳಿದರೆ ಅವರು ಫೋನ್ ಕಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಈ ಒಂದು ಮಾರುತಿ ಗಾರ್ಡನ್ ಏನಂತ ಮಾರುತಿ ಗಾರ್ಡನ್ ಲೇಔಟ್ ಇದೆ, ಇದರಲ್ಲಿ ಡ್ರೈನೇಜ್ ಯಾವುದೂ ಇಲ್ಲ, ಡ್ರೈನೇಜ್ ವ್ಯವಸ್ಥೆನೇ ಮಾಡಿಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ ಈ ಲೇಔಟ್ಗೆ ಬಂದು ಅಪ್ರೂವಲೇ ಇಲ್ಲ. ಆಮೇಲೆ ಸ್ಯಾನಿಟೈಸರ್ ವ್ಯವಸ್ಥೆನೇ ಮಾಡಿಕೊಟ್ಟಿಲ್ಲ. ಆಮೇಲೆ ಇದು ಪಕ್ಕದಲ್ಲಿ ರಾಜಕಾಲುವೆ ಇದೆ, ಈ ರಾಜಕಾಲುವೆ ಇದೆ. ಆಮೇಲೆ ಇದು ಬಫರ್ ಝೋನ್ಗೆ ಸೇರುತ್ತೆ. ಆಮೇಲೆ ಇದು ಕಮರ್ಷಿಯಲ್ ಮಾತ್ರ ಇವರು ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಅಂದರೆ PGಗಳು ದೊಡ್ಡ ಕಮರ್ಷಿಯಲ್ ಆಫೀಸು, ಅಂದರೆ IT-BT ಕಂಪ್ನಿ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಯಾವುದೇ ಥರ ಅಪ್ರೂವಲ್ ಇಲ್ಲದೆ ನಮ್ಮ ಬ್ಯಾಂಗ್ಳೂರು ಸೆಂಟ್ರಲಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದ ಟೈಮಲ್ಲಿ ಈ BBMP ಕಮಿಷನರ್ ಆಗಿರ್ಬೋದು, AW ಆಗಿರ್ಬೋದು, AE ಆಗಿರ್ಬೋದು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ದುಡ್ಡಿರೋ ಜೊತೆಲಿ ಶಾಮೀಲಾಗಿ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ. ಇದೇ ಥರ ಮಾಡಿರೋದಕ್ಕೆ ಲಾಸ್ಟ್ ಟೈಮ್ ಆಂಧ್ರದಲ್ಲಿನೂ ಎಷ್ಟೋ ಇಡೀ ಆಂಧ್ರ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮಲದಿಂದ. ಆಮೇಲೆ ತಮಿಳ್ನಾಡಲ್ಲೂ ಇದೇ ಥರ ಆಯಿತು, ಯಾವುದೇ ಥರ ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಕನ್ಸ್ಟ್ರಕ್ಷನ್ ಮಾಡಿರೋದಕ್ಕೆ. ಆಮೇಲೆ ಕೇರಳದಲ್ಲೂ ನೀವು ಇಚ್ಛಿತ ದಿನದಲ್ಲಿ ನೀವು ನೋಡಿದ್ದೀರಾ, ಕೇರಳದಲ್ಲೂ ಇದೇ ಥರ ಆಗಿದೆ. ಇದೇ ಥರ ನಮ್ಮ ಬ್ಯಾಂಗ್ಳೂರು ಆಗಬಾರ್ದು ಅಂತ ಹೇಳಿ ನಾವು ಈ BBMP ಅಧಿಕಾರಿಗಳಿಗೆ ಎಷ್ಟು ಸತಿ ನಾವು ಹೇಳಿದ್ರೂ ಅವರು ತಲೆ ಕೆಡಿಸ್ಕೊತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ಲಂಚ. ಅದು 40 ಸರ್, ನಾವು ಮನವಿ ಕೊಟ್ಟು 1.5 ತಿಂಗಳಾಯ್ತು ಸರ್. ಕೇಳಿದರೆ ನಾವು ನಾಳೆ ಹೋಗ್ತೀವಿ, ನಾಳಿದ್ದು ಹೋಗ್ತೀವಿ, ನಮ್ಗೆ ಕೆಲಸಗಳಿದೆ, ನಮ್ಗೆ ಅಲ್ಲಿದ್ದೀವಿ ಇಲ್ಲಿದೆ ಅಂತೇಳಿ ಸುಮ್ಮನೆ ಕಾಗರಿಸ್ತಾ ಇದ್ದಾರೆ. ನಾವು ಮೇಲಧಿಕಾರಿ ಹತ್ರ ಹೇಳ್ತೀವಿ ಅಂತ ಹೇಳಿದರೆ, ಮೇಲಧಿಕಾರಿ ಯಾರ ಹತ್ರ ಹೋಗಿದ್ರು ಯಾರು ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಉತ್ತರ ಕೊಡ್ತಾರೆ. ಇದಕ್ಕೆ ನಾವು BBMP ಕಮಿಷನ್ ಹತ್ರ ನಾವು ಒಂದು ಕೇಳ್ತಾ ಇದ್ದೀವಿ, ಏನಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಈ ಕೂಡಲೇ ಯಾರು ಭ್ರಷ್ಟಾಚಾರದಲ್ಲಿ ಕೈ ಸೇರಿಸಿದ್ದಾರೆ, AW ಜಗದೀಶ್ ಆಗಿರ್ಬೋದು, AA ಶ್ರೀನಿವಾಸ ಆಗಿರ್ಬೋದು, AW ಶ್ರೀನಿವಾಸ ಮೂರ್ತಿ, ಈ 3 ಜನನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾನು ಆಲ್ ಇಂಡಿಯಾ ಡಾಕ್ಟರ್ BR ಅಂಬೇಡ್ಕರ್ ಆರ್ಮಿ ವತಿಯಿಂದ ಅವರಿಗೆ ಎಚ್ಚರಿಕೆ ಪಾಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ 3 ಜನನು ಈ ಕೂಡಲೇ ಸಸ್ಪೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ಮತ್ತು ಸರ್ಕಾರ ವಿರುದ್ಧ ಇಡೀ ರಾಜ್ಯ ಅಂತ ಉಗ್ರ ಹೋರಾಟ ಮಾಡಬೇಕಾಗತ್ತಂತ ಹೇಳ್ತಾ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.